ನಲ್ಲಿ ಕಾರು ಮಾರಲು ತೆರಳಿದ್ದ ಟೆಕ್ಕಿ ನಿಗೂಢ ಕಣ್ಮರೆಯಾದಂತಹ ಒಂದು ಘಟನೆ ನಡೆದಿದೆ. ಟೆಕ್ಕಿ ಪತ್ತೆಗೆ ಡ್ರೋನ್ ಕ್ಯಾಮೆರಾಗೆ ಇದೀಗ ಪೊಲೀಸರು ಮೊರೆ ಹೋಗಿದ್ದಾರೆ. ಪ್ರಕರಣ ಭೇದಿಸಲು ಬೆಂಗಳೂರು ವೈಟ್ ಫೀಲ್ಡ್ ಠಾಣೆಯ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. 8 ತಂಡಗಳನ್ನು ರಚಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಬಿಹಾರ ಮೂಲದವರಾದ ಅಜಿತಬ್ ನಾಪತ್ತೆಯಾಗಿರುವಂತಹ ಟೆಕ್ಕಿ ಬೆಂಗಳೂರಿನ ವೈಟ್ ಫೀಲ್ಡ್ನ ಅಪಾರ್ಟ್ಮೆಂಟ್ನಲ್ಲಿ ಅಜಿತಬ್ ವಾಸ ಮಾಡ್ತಾ ಇದ್ರು. 13 ಲಕ್ಷ ಮೌಲ್ಯದ ಸಿಯಾಜ್ ಕಾರು ಮಾರಲು ಮುಂದಾಗಿದ್ರು ಅಜಿತಬ್. OLX-ನಲ್ಲಿ ಕಾರಿನ ಚಿತ್ರ ಹಾಗೂ ಮಾಹಿತಿಯನ್ನ ಸಹ ಅಪ್ಲೋಡ್ ಮಾಡಿದ್ರು. ಡಿಸೆಂಬರ್ 18ರಂದು ಕಾರ್ ಖರೀದಿಸೋದಾಗಿ ಅಭಿಜಿತ್ಗೆ ಕರೆ ಮಾಡಿದ್ರು ಕೆಲವರು. ಕಾರು ಪರಿಶೀಲಿಸಲು ವರ್ತೂರು ಬಳಿಯ ಗುಂಜೂರಿಗೆ ಅಜಿತಬ್ ಕರೆಯಿಸಿಕೊಂಡಿದ್ರು ಅಪರಿಚಿತರು. ಕಾರು ಕೊಂಡೊಯ್ದಿದ್ದಂತಹ ಅಜಿತಬ್ ಈವರೆಗೂ ಕೂಡ ಸಿಕ್ಕಿಲ್ಲ, ಕಾಣೆಯಾಗಿದ್ದಾರೆ. ಅವರ ಪತ್ತೆಗಾಗಿ ಈಗ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಡ್ರೋನ್ ಕ್ಯಾಮೆರಾದ ಮುಖಾಂತರವಾಗಿ ಅಜಿತಬ್ನನ್ನ ಹುಡುಕುವಂತಹ ಒಂದು ಪ್ರಯತ್ನ ಈಗ ಪೊಲೀಸರಿಂದ ನಡೀತಾ ಇದೆ. OLX-ನಲ್ಲಿ ಕಾರು ಮಾರಲು ಹೋದಂತಹ ಟೆಕ್ಕಿ ನಿಗೂಢವಾಗಿ ಕಣ್ಮರೆಯಾಗಿರುವಂತಹ ಒಂದು ಘಟನೆ ಬೆಳವಣಿಗೆ ಬೆಂಗಳೂರಿನಲ್ಲಿ ಆಗಿರುವಂಥದ್ದು. ಈಗ ಟೆಕ್ಕಿ ಪತ್ತೆಗೆ ಪೊಲೀಸರು ಸಹ ಬಲೆ ಬೀಸಿದ್ದಾರೆ. ಪ್ರಕರಣವನ್ನ ಭೇದಿಸಬೇಕು ಅಂತ ಬೆಂಗಳೂರು ವೈಟ್ ಫೀಲ್ಡ್ ಠಾಣೆಯ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. 8 ತಂಡಗಳನ್ನ ಈಗಾಗಲೇ ರಚಿಸಿದ್ದಾರೆ, ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬಿಹಾರ ಮೂಲದವರಾದಂತಹ ಅಜಿತಬ್ ನಾಪತ್ತೆಯಾಗಿರುವಂತಹ ಟೆಕ್ಕಿ ಆಗಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ನ ಅಪಾರ್ಟ್ಮೆಂಟ್ನಲ್ಲಿ ಅಜಿತಬ್ ವಾಸವಾಗಿದ್ದು. Money to deposit fees for some ambitious academic program, and unfortunately some criminals took advantage of this OLX ad, and since Monday he is missing. We filed FIR, but till now there is no trace of car. He was in great need of money to deposit fees. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, OLX-ನಲ್ಲಿ ಕಾರನ್ನ ಮಾರೋದಕ್ಕೆ ಹೋಗಿ ಟೆಕ್ಕಿಯೇ ನಾಪತ್ತೆಯಾಗಿರುವಂತಹ ಒಂದು ಘಟನೆ ಇದು. ಸೊ ಈಗ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ? ವೀಣಾ, ಇದೊಂದು ಕುತೂಹಲಕಾರಿಯಾದಂತಹ ಒಂದು ಘಟನೆನೆ ಅಂತ ಹೇಳ್ಬೋದು. ಏನು ಡಿಸೆಂಬರ್ 18ರಂದು ಅಂದ್ರೆ ಅದಕ್ಕೆ ಮೊದಲೇನೆ OLX ನಲ್ಲಿ ತನ್ನ ಕಾರನ್ನ ಮಾರಾಟಕ್ಕಿದೆ ಅಂತ ಹೇಳಿದರೆ ಹಾಕಲಾಗಿತ್ತು. ತದನಂತರ ಅದಕ್ಕಾಗಿ ಹಲವಾರು ರೀತಿಯಾದಂತ ಏನು ಕಾಲ್ಸ್ ಬಂತು. ಅವ್ರಿಗೆ ಕಾರನ್ನ ಹೋಗಿ ತೋರ್ಸ್ಕೊಂಡು ಬರ್ತಾ ಇದ್ರು. ಯಾವ್ದು ಕೂಡ ರೇಟ್ ಸೆಟ್ ಆಗಿರ್ಲಿಲ್ಲ ಅಂತೇಳಿ ಮಾರಾಟ ಮಾಡಿರ್ಲಿಲ್ಲ. ಆದ್ರೆ 15ನೇ ತಾರೀಕು ಯಾರೋ ವ್ಯಕ್ತಿಗಳು ಕರೆ ಮಾಡಿದ್ದಾರೆ ಅಂತ ಹೇಳಿದ್ದೇನೆ. ಕಾರನ್ನ ತಗೊಂಡು ಹೋದಂತ ಅಜಿತ ಮನೆಗೆ ಮತ್ತೆ ವಾಪಸ್ ಮರಳಲೇ ಇಲ್ಲ. 3 ದಿನಗಳ ಕಾಲ ಆತನ ಪೋಷಕರು ಕೂಡ ಕಾದ್ರು, ಯಾವಾಗ ವಾಪಸ್ ಬಂದಿಲ್ಲ. ಏಕೆ ಸಿರಾಲ್ ಅಂತಕ್ಕಂಥ ಅಜಿತಾಬ್ ಅವರ ತಂದೆ ಹೋಗಿದ್ದೇನೆ ವೈಟ್ ಫೀಲ್ಡ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಇದೊಂದು ರೀತಿ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಎಲ್ಲಿ ಹೋಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಹಲವಾರು ದಿಕ್ಕುಗಳಲ್ಲಿ ತನಿಖೆಯನ್ನ ನಡೆಸಲಾಗಿದೆ. ಇದಕ್ಕಾಗಿ 8 ವಿಶೇಷ ತಂಡಗಳನ್ನ ರಚಿಸಲಾಗಿದೆ. ಇನ್ನ ಈತನ ಕಾಲ್ ಕೊನೆ ಆಗಿರ್ತಕ್ಕಂತಹದ್ದು ವರ್ತೂರು ಆ ಒಂದು ಗುಂಜೂರು ಸಮೀಪ ಕಾಲ್ ಎಂಡ್ ಆಗಿದೆ. ಆ ನಂತರ ಯಾವುದೇ ಕಾಲ್ ಬಂದಿಲ್ಲ. ಅಲ್ಲಿಗೆ ಲಾಸ್ ಆಗಿದೆ ಟವರ್ ಲೊಕೇಶನ್. ಹಾಗಾಗಿ ಅಲ್ಲೇನಾದ್ರೂ ಮಿಸ್ ಆಗಿ ಅಲ್ಲೆಲ್ಲಾದ್ರೂ ಮೃತಪಟ್ಟಿದಾರ ಆ ವರ್ತೂರು ಸುತ್ತಮುತ್ತ ಅನ್ನೋದಕ್ಕಾಗಿ ಡ್ರೋನ್ ಕ್ಯಾಮ್ರಾವನ್ನ ಬಳಸಲಾಗಿದೆ. ಇಲ್ಲಿ ದಟ್ಟವಾದಂತಹ ಪೊದೆಗಳಿದೆ, ಮರಗಳಿದಾವೆ. ಹಾಗಾಗಿ ಅಲ್ಲೇನಾದ್ರೂ ಏನಾದ್ರೂ ಅನಾಹುತ ಆಗಿ ಅಲ್ಲೇನಾದ್ರೂ ಬಿದ್ದಿರ್ಬೋದಾ ಅನ್ನೋಂತ ಏನು ಆ ಒಂದು ತನಿಖೆಯನ್ನು ಆ ಒಂದು ನಿಟ್ಟಿನಲ್ಲೂ ಮಾಡ್ಲಾಗ್ತಾ ಇದೆ. ಇದೇ ಮೊದಲನೇ ಬಾರಿಗೆ ಈ ರೀತಿ ವ್ಯಕ್ತಿ ಯೋಧನಿಗಾಗಿ ಡ್ರೋನ್ ಕ್ಯಾಮ್ರಾವನ್ನ ಈ ಒಂದು ದಟ್ಟವಾದಂತಹ ಪೊದೆಗಳ ನಡುವೆ ಬಳಸಿದರೆ ಅದನ್ನ ಪತ್ತೆಗಾಗಿ ಹರಸಾಹಸವನ್ನ ಮಾಡ್ಲಾಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಸುಳಿವು ಸಿಕ್ಕಿಲ್ಲ. ಆದ್ರೆ ಖಂಡಿತವಾಗ್ಲೂ ಸಹ ಈ ಒಂದು ಪ್ರಯತ್ನದಲ್ಲಿ ನಾವು ಯಶಸ್ಸನ್ನ ಕಾಣ್ತೇವೆ ಅನ್ನೋಂತ ಮಾತನ್ನ DCP ಅಹದ್ ಹೇಳ್ತಿದ್ದಾರೆ.
ಹಾಗಾಗಿ ಇದೊಂದು ಕುತೂಹಲಕಾರಿಯಾಗಿ ಪರಿಣಮಿಸಿದೆ ಮತ್ತು ಪೊಲೀಸರಿಗೆ ಹೆಚ್ಚಿನ ಒಂದು ಸವಾಲಾಗಿ ಕೂಡ ಈ ಒಂದು ಪ್ರಕರಣ ಸವಾಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅಂದ್ರೆ ಈಗ ಅಜಿತಾಬ್ ಸಿಗ್ತಾರ ಅಥವಾ ಅಜಿತಾಬ್ ಮತ್ತೇನಾದ್ರು ಆಗಿದ್ರ ಅಥವಾ ಇಲ್ಲೇ ಅವರ ಟವರ್ ಲೊಕೇಶನ್ ಕೊನೆ ಆಗಿರೋದ್ರೆ ಈ ಪ್ರದೇಶದಲ್ಲಿ ಸಿಗ್ತಾರ ಅನ್ನುವಂಥದ್ದು ಇದೀಗ ಪೊಲೀಸ್ ಅವರ ಮುಂದಿನ ತನಿಖೆಗಳಿಂದ ಅಷ್ಟೇ ತಿಳಿದು ಬರಬೇಕಾಗಿದೆ.